ಮತ್ತೆ ಈ ಸಾಧನೆ ಏನಕ್ಕೆ ಕಲಿಬೇಕು ಸರ್? ನಮ್ಮ ಜೀವನಗಳೇ ಹಾಳಾಗುತ್ತೆ ಅಂತಂದ್ರೆ ಕಲಿಯೋದ್ರಿಂದ ಪ್ರಯೋಜನ ಏನಿದೆ ಹೇಳ್ಬೋದಲ್ವಾ? ಹೇಳಿ. ಬ್ರೀಫಿಂಗ್ ಓಕೆ ಡನ್. ಸ್ಟಾರ್ಟಾ? ಕಣ್ಣಪಿಚಾಚಿ ಬಗ್ಗೆ ಮಾತಾಡ್ತಾ ಸರಿಸುಮಾರು ಏನಿಲ್ಲ ಅಂತಂದ್ರು ಬರೀ ಒಂದು 15 ನಿಮಿಷದ ರೆಕಾರ್ಡಿಂಗಲ್ಲಿ ಒಂದು 5 ಸತಿ ಕ್ಯಾಮ್ರಾ ಆಫ್ ಆಗಿದೆ. ಆ್ಯಂಡ್ ಮಹಾಂಕಾಳಿನ ಹೊಲಿಸ್ಕೊಳೋದು, ಮಹಾಂಕಾಳಿನ ಪೂಜೆ ಮಾಡೋದು ಸರ್ವೇ ಸಾಮಾನ್ಯದ ವಿಚಾರ ಅಲ್ಲ. ಕರ್ಣಪಿಚಾಚಿ ಎಂದರೆ ಏನು? ಅತಿಯಾಗಿ ನಮ್ಮನ್ನ ಹೆಚ್ಚು ಪ್ರೀತಿ ಮಾಡ್ತಾರೋ ಅವ್ರನ್ನ ತುಂಬಾ ದೂರ ಮಾಡುತ್ತೆ, ಪ್ಲಸ್ ಅವರ ಒಂದು ಜೀವನಕ್ಕೆ ಅಪಾಯ ಆಗುತ್ತೆ. ಕರ್ಣ ಎಂಬುದರ ಅರ್ಥ? ಕರ್ಣ ಅಂದ್ರೆ ಕಾಳಿಕಾದೇವಿಯಲ್ಲಿ ಒಂದು ಅಂಶ, ಕೆಟ್ಟ ಅಂಶ. ಈ ಕರ್ಣಪಿಚಾಚಿನಿಯ ಸಾಧನೆ ಎಷ್ಟು ದಿನ, ಎಷ್ಟು ಸಮಯಗಳ ಕಾಲ ತಗೊಳುತ್ತೆ? ಬೇರೆ 13 ದಿನ ಇದ್ದರೆ ಈ ಕರ್ಣ ಪಿಚಾಚಿ ಸಾಧನೆ ನೀವು ಮಾಡ್ಬಿಡ್ಬೋದು. ಮೂತ್ರವನ್ನ ನೀವೇ ಮೈಗೆ ಹಚ್ಕೊಂಡು ಕೂತ್ಕೊಂಡು ಜಪ ಮಾಡಬೇಕು. ಆಟೋಮೆಟಿಕ್ ಆಗಿ ಕರ್ಣ ಪಿಚಾಚಿ ಅನ್ನಕ್ಕಂಥದ್ದು ನಿಮ್ಮ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ನಾನು ನಿಜವಾಗ್ಲೂ ಕೇಳ್ತಾ ಇದ್ದೇನೆ, ಒಂಥರ ಭಯ ಆಗ್ತದೆ. ಒಂಥರ ಅಲ್ಲ, ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಯಾಕಂತಂದರೆ ಮುಂಬೈಯಲ್ಲಿ ಒಬ್ಬ ಕಾಲೇಜ್ಗೆ ಹೋಗೋ ವ್ಯಕ್ತಿ ಇದ್ದ. ಒಂದು ತಾಳೆಗ್ರಹದಲ್ಲಿ ತಗೊಂಡು ಒಂದು ಗುರುವಿನ ಮುಖಾಂತರ ಹೋಗಿ ಕರ್ಣ ಪಿಚಾಚಿ ಬಗ್ಗೆ ತಿಳ್ಕೊಂಡ. ಅವರ ತಂದೆ ತಾಯಿ ಬಂದ ತಕ್ಷಣ ನೋಡಿದ್ರೆ ಬ್ಲೇಡ್ ಕಟ್ಕೊಂಡು ಸೈಡಲ್ಲಿ ಬಿದ್ದೋಗಿ ಇದ್ದಾರೆ. ತಕ್ಷಣ ತಗೊಂಡೋಗಿ ಹಾಸ್ಪಿಟ್ಲ್ ಹಾಕಿದ್ದಾರೆ. ಹುಚ್ಚ ಆಗೋಗಿದ್ದಾನೆ ಸರ್. ಸರಿಯಾಗಿ ಮಾಡಲ್ಲ. ಅದರಲ್ಲಿ ವಾಸನೆ ನೋಡಿ, ನೀವು ಮಂತ್ರ ಹೇಳಿದ ತಕ್ಷಣ ಬಂದ್ಬಿಡುತ್ತೆ ಅದು. ನೀವು ಕಲಿತಾಗ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕೆಟ್ಟ ಅನುಭವಗಳು ಅಥವಾ ಭಯ ಆಗಿರೋದು ಈ ಥರದ್ದು ಏನಾದ್ರು ಇತ್ತಾ? ಬ್ಯಾಕ್ ಪೇನ್. ಇವಾಗ ನಾನು ಬ್ಯಾಕ್ ಕರೆಕ್ಟಾಗಿ ವರ್ಕ್ ಮಾಡಲ್ಲ. ಕರೆಕ್ಟಾಗಿ ನಾನು ಬ್ಯಾಕ್ ಏನಾರ ಇದ್ದರೆ ಮಾತ್ರ ನಾನು ಕುತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಕರ್ಣ ಪಿಚಾಚಿ ಯಾವ ಥರ ಅಂದರೆ, ಅಟ್ರ್ಯಾಕ್ಟ್ ಒಂದು ಸತಿ ಆದರೆ ಅದನ್ನು ನಮ್ಮಿಂದ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ. ನಿಮಗೆ ಗೊತ್ತಾಗಲ್ಲ ಏನಾಗ್ತದೆ ನನ್ನ ಲೈಫಲ್ಲಿ, ಏನಾಗ್ತದೆ, ಈ ಥರ ಆಗ್ತದೆ, ಆ ಥರ ಆಗ್ತದೆ. ನೀವು ಸುತ್ತಾಡೋಷ್ಟಲ್ಲ ಅದು ನಿಮ್ಮ ಜೀವನ ತಿಂದ್ಬಿಡ್ರಿ. ಮತ್ತು ಈ ಸಾಧನೆ ಏನಕ್ಕೆ? ಒಂದು ಉದಾಹರಣೆ ಹೇಳುವಾಗ ಪದೇ ಪದೇ ಕ್ಯಾಮ್ರಾ ಆಫ್ ಆಗ್ತಾ ಬರ್ತಾ ಇದೆ. ಅದನ್ನು ಕೂಲಿಂಗ್ ಮಾಡಿದ್ದಾಯಿತು, ಹೀಟಾಗಿದ್ದನ್ನು ಕಡಿಮೆ ಮಾಡಿದ್ದು ಆಯಿತು. ಆದರೆ ಈ ವಿಚಾರ ಮಾತಾಡ್ತಾ ಇದ್ರೇ ಇಷ್ಟೊಂದು ವೈಬ್ರೇಷನ್ ನಮ್ಗೆ ಆಗ್ತಿದ್ರೆ ಇನ್ನು ಈ ವಿದ್ಯೆನ ಕಲಿಬೇಕು ಅಂತಂದರೆ ಇನ್ಯಾವ ರೀತಿ ವೈಬ್ರೇಷನ್ ನಿಮಗಾಗಬಹುದು? ಕರ್ಣಪಿಚಾಚಿ ಸಾಧನೆ ಮಾಡಿದ್ಮೇಲೆ ಯಾರೇ ಆಗಲಿ, ಅಂದರೆ ಅವರ ಹೆಂಡತಿ ಜೊತೆನೂ ಸಂಭೋಗ ಮಾಡೋದಕ್ಕೆ ಈ ಪಿಶಾಚಿ ಬಿಡಲ್ಲ. ಅಷ್ಟು ಅವ್ರನ್ನ ಪ್ರೀತಿಸುತ್ತೆ, ಅಷ್ಟು ಅವ್ರ ಜೊತೆ ಇರುತ್ತೆ ಅಂತ ಹೇಳ್ತಾರೆ. ಇದು ಯಾಕೆ ಸರ್? ನೀನು ಅವ್ರನ್ನ ಕರಿತಾ ಇರೋದು ಏನಕ್ಕೆ ಅಂದರೆ, ನನ್ನ ಜೊತೆ ನೀನು ಸಂಭೋಗ ಮಾಡು. ಓಕೆ, ಬೀಯಿಂಗ್ ವೆರಿ ಫ್ರ್ಯಾಂಕ್ ವಿತ್ ಯು ಗೈಸ್, ಇವತ್ತಿನ ಈ ಒಂದು ಟಾಪಿಕ್ನ ಮಾತಾಡಬೇಕಂದ್ರೆ, ಕರ್ಣಪಿಚಾಚಿ ಬಗ್ಗೆ ಮಾತಾಡಬೇಕಾದ್ರೇ ನಮಗೆ ಎಷ್ಟೊಂದು ವಿಘ್ನಗಳು ಬರ್ತಾ ಇದೆ. ಅಂದರೆ ಅದಕ್ಕಿರುವಂಥ ಶಕ್ತಿ, ಆ ಪವರ್ ಎಂಥದ್ದು ಅನ್ನೋದು ನಮ್ಗೆ ಗೊತ್ತಾಗ್ತಿದೆ. ಸೊ ಆ ಶಕ್ತಿನ ನಮಗೆ ಸಪೋರ್ಟ್ ಮಾಡಲಿ ಅಂತ ನಾನು ಖಂಡಿತವಾಗ್ಲೂ ಕೇಳ್ತಾ ಇದ್ದೀನಿ.